Audio Jungle. Audio Jungle. ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಮತ್ತು ನಾಲ್ಗೂರು ಅವರಿಂದ ನಾಯಕರು ಅಪ್ಪಾಜಿ ನಾಯಕರು ಎಲ್ಲರೂ ಕೂಡ ಭಾಳ ಅಭಿಮಾನದಿಂದ ನನ್ನ ಹೆಸರನ್ನು ಅವರೇ ಸೂಚನೆ ಮಾಡಿ ಯಾವುದೇ ವಿರೋಧ ಇಲ್ಲದೆ ಒಮ್ಮತದ ಅಭಿಪ್ರಾಯದ ಮೇಲೆ ನನಗೆ ಅಭ್ಯರ್ಥಿಯನ್ನಾಗಲಿಕ್ಕೆ ಅವರೆಲ್ಲರ ಸಹಕಾರ ಮತ್ತು ಅವರ ಪ್ರಯತ್ನದ ಫಲ ಇವತ್ತು ನಿಮ್ಮೆದುರಿಗೆ ನಾನು ನಿಂತಿದ್ದೇನೆ ಅಂತಕ್ಕಂಥ ಒಂದು ಸತ್ಯವನ್ನು ನಮ್ಮೆದುರಿಗೆ ಹೇಳಬೇಕಾಗ್ತಾ ಇದೆ. ಇವತ್ತು ಕಳೆದ 3 ಅವಧಿಯಲ್ಲಿ ಇಲ್ಲಿ ಲೋಕಸಭೆ ಚುನಾವಣೆ ಆದಮೇಲೆ ನಾವು ಸ್ವಲ್ಪ ಅಂತರದ ಮತಗಳಿಂದ ಸೋಲ್ತಾ ಇದ್ವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದು ಈ ಸಲ ಈ ಲೋಕಸಭೆಯನ್ನು ಬಾಗಲಕೋಟೆಯ ಲೋಕಸಭೆಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕು ಅಂತೇಳಿ ಇವೆಲ್ಲರ ಪ್ರಯತ್ನ ಮಾಡಿ ನಮ್ಮನ್ನೆಲ್ಲರೂ ಕೂಡ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇವತ್ತು ಸನ್ಮಾನ್ಯ ವಿಸಿಟ್ ಮಾಡಿ ಅಲ್ಲಿ ಜನರ ಕಷ್ಟ ಸುಖಗಳನ್ನು ಕೇಳಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನಾದರೂ ಈ ರಾಜ್ಯದಲ್ಲಿ ಸಾಧನೆ ಬದಲಾವಣೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ. 2013ರಿಂದ 2012ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಸರ್ಕಾರ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದು ಸಾಧ್ಯ ಕರ್ನಾಟಕ ಜನರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ರು. ಇದರ ಮಧ್ಯೆ ಸರ್ಕಾರ ಬಂದ ಕೇವಲ 9 ತಿಂಗಳ ಅವಧಿಯಲ್ಲಿ ಈ 5 ಗ್ಯಾಪ್ ಇಷ್ಟೊಂದು ಹಣ ಇವತ್ತು ಬಾಗೇವಾಡಿ ಕ್ಷೇತ್ರದ ಬಹುತೇಕ ಹಳ್ಳಿಗಳ ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಮನೆ ನಿರ್ಮಾಣ ಆಗಿರ್ಬೋದು, ಸಿಸಿ ರಸ್ತೆ ಆಗಿರ್ಬೋದು, ಇವತ್ತು ವಿದ್ಯುತ್ಕರಣ ಆಗಿರ್ಬೋದು, ಬಡವರಿಗೆ ಮನೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಕಾಮಗಾರ ಆಗಿರ್ಬೋದು. ಅವರ ಸ್ವಂತ ಮಗಳಾಗಿರ್ತಕ್ಕಂಥ ಸವಿತಾ ಪಾಟೀಲ್ ಅವರು ಪಕ್ಕದ ಬಾಲಕಾಯಿ ಯಾಕಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಭಾಳ ನೀವು ಸಮಯ ಸಿಕ್ಕಾಗಲಿಲ್ಲ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ತಮ್ಮೆಲ್ಲರೂ ವಿನಂತಿಸಿ ನಾನು 2 ಮಾತನ್ನು ಮುಗಿಸಿ ಜೊತೆಗೆ ನೀವು ಪಕ್ಕದ ಬಾಗಲಕೋಟೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸವಿತಾ ಪಾಟೀಲ್ ಮೇಡಮ್ ಅವ್ರಿಗೂ ನಿಮ್ಮೆಲ್ಲರ ಸಂಬಂಧಿಕರು ಯಾರ್ಯಾರಿದ್ದರೂ ಕೂಡ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಭಾರತ್, ಜಯ ಕರ್ನಾಟಕ. ದೇಶಕ್ಕೆ ಒಂದು ಸವಾಲಾಗಿದೆ. ಯಾಕೆಂದರೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಅಡಿ ನಾವು ಬದುಕಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಈ ದೇಶದ ಎಷ್ಟೇ ಉತ್ತಂಗತದಲ್ಲಿರ್ತಕ್ಕಂಥ ವ್ಯಕ್ತಿ ಇರಲಿ ಅವನು ಕೂಡ ಪ್ರಜಾಪ್ರಭುತ್ವದ ಅಧೀನದಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಆಸೆ ಇಟ್ಕೊಂಡಿದ್ದೆ. ಸಾಮಾನ್ಯ ಪ್ರಜೆ ಆಗಿದ್ದು ಮೊದಲನೇ ಬಾರಿಗೆ ಅಂದರೆ ಅದು ತಪ್ಪಾಗಿರಲಿಲ್ಲ ಅಂತ ನಾನು ಇವತ್ತು ನೋಡಿದ್ದೀನಿ. ಮಹಾರಾಜ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಾನು ಬದುಕ್ತೀನಿ ಅಂತಕ್ಕಂಥ ಆಸೆ ಇವತ್ತು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ ಸರ್ವಾಧಿಕಾರಿ ಧೋರಣೆಯನ್ನು ಸ್ಥಾಪನೆ ಮಾಡಿಲ್ಲ.
ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬರ್ತಾ ಇದೆ. ಅದರಿಂದಲೇ ಇವತ್ತು ನಾನೊಬ್ಬನು ಶಾಸಕನಾಗಿರ್ಬೋದು, ಸಚಿವನಾಗಿರ್ಬೋದು, ನೀವೊಬ್ಬರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಅಥವಾ ಸದಸ್ಯರಾಗಿರ್ಬೋದು, ಅಥವಾ ಎಲ್ಲ ತಾಯಂದರು ಇವತ್ತು ಮನೆಯಲ್ಲಿ ಅಡುಗೆ ಮಾಡದೆ ಇದ್ದರೆ ನಮ್ಮ ಹೊಟ್ಟೆ ತುಂಬ್ತಿರಲಿಲ್ಲ. ಆದರೆ ಅವ್ರಿಗೆ ಅಷ್ಟೇ ಸೀಮಿತವಾಗಿಡಬೇಕಂತಕ್ಕಂಥ ಆಶಾ ಭಾವನೆ ಕಾಂಗ್ರೆಸ್ನಲ್ಲ. ಅವರು ಅಡುಗೆ ಮಾಡೋದ್ರ ಜೊತೆಗೆ ನಮ್ಮ ಸರಿ ಸಮಾನರಾಗಿ ಬದುಕಬೇಕಂತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಇವತ್ತು ಅವ್ರಿಗೆ 33% ಅಧಿಕಾರ ಕೊಟ್ಟರೆ ಅವರು 1,20,00,000 ಬಾರಿ ಇವತ್ತು ಅಡ್ಡಾಡ್ಬಿಟ್ಟಾರ. ಅವರು ಅಷ್ಟು ಅಡ್ಡಾಡ್ತಾ ಇದ್ದಾರೆ. ಅಡ್ಡಾಡಿ ಇನ್ನೂ ಒಂದು ಸ್ವಲ್ಪ ನೋಡಿಲ್ಲ ಅವರು. ಮೈಸೂರಿನಿಂದ ಬೀದರ್ವರೆಗೆ, ಬಿಜಾಪುರದಿಂದ ಬೆಂಗಳೂರುವರೆಗೆ ಇವತ್ತು ಅಡ್ಡಾಡಿ ಎಲ್ಲ ಧಾರ್ಮಿಕ ಸ್ಥಳಗಳನ್ನು, ಸಾಂಸ್ಕೃತಿಕ ಸ್ಥಳಗಳನ್ನು ಅವರು ನೋಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸದ ಕೊಡುಗೆ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬರ್ತಕ್ಕಂಥ ದಿನಮಾನಗಳಲ್ಲಿ BJPಯವರಿಗೆ ಅಧಿಕಾರ ಕೊಡೋದ್ರಿಂದ ಈ ದೇಶದಲ್ಲಿ ಒಂದು ಆತಂಕ ಸೃಷ್ಟಿಯಾಗ್ತಾ ಇದೆ. ಪ್ರಜಾಪ್ರಭುತ್ವ ಉಳಿತದೋ ಇಲ್ಲೋ ಅಂತೇಳಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ದೇಶದಲ್ಲಿ 2 ಘಟನೆಗಳು ಇವತ್ತು ನಿಮ್ಮ ಕಣ್ಣೆದುರಿಗೆ ಘಟಿಸ್ತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿ ಅವನು ಹಾಲಿ ಮುಖ್ಯಮಂತ್ರಿ ಇರುವಾಗಲೇ ಅವ್ರ ಮೇಲೆ ಒಂದು ಕರಪ್ಷನ್ ಚಾರ್ಜ್ ಹಾಕಿ ಇವತ್ತು ಜೈಲಿನಲ್ಲಿ ಇಟ್ಟಿರ್ತಕ್ಕಂಥ ಘಟನೆ ನಿಮ್ಮ ಕಣ್ಣೆದುರಿಗೆ. ಅವ್ರ ಮೇಲೆ ಆರೋಪ ಏನಪ್ಪ ಅಂತಂದರೆ, ಈ ಎಕ್ಸೈಸ್ ವ್ಯವಸ್ಥೆಯಲ್ಲಿ, ಅಂದರೆ ಈ ಬೀರ್ ಬ್ರ್ಯಾಂಡಿ ಅಂಗಡಿ ಲೈಸೆನ್ಸ್ ಕೊಡ್ತಕ್ಕಂಥದ್ರಲ್ಲಿ ಹಣದ ದುರುಪಯೋಗ ಆಗಿದೆ ಅಂತಕ್ಕಂಥ ವಿಚಾರ. ಅದರಲ್ಲಿ ಎಷ್ಟಪ್ಪ 45 ಕೋಟಿ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಚುನಾವಣೆ ಬಾಂಡ್ನಲ್ಲಿ BJPಯವರು 6,000 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತದೆ. ನಿಮ್ಗೆ ಹೇಳ್ಬೇಕು. ಆದರೆ ಒಬ್ಬ BJP ನಾಯಕ ಇವತ್ತು ಜೈಲಿಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿ ದೆಹಲಿಯಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮೊಹಲ್ಲಾ ಕ್ಲಿನಿಕ್ ಅಂತೇಳಿ ಒಳ್ಳೆ ಆಸ್ಪತ್ರೆಗಳನ್ನು ಕಟ್ಟಿ ಪುಕ್ಕಟ್ಟೆಯಾಗಿ ಜನರಿಗೆ ಇವತ್ತು ಆರೋಗ್ಯದ ಬದುಕನ್ನು ಕೊಟ್ಟಿದ್ದಾರೆ. ಅವ್ರ ಮಕ್ಕಳು ಕಾನ್ವೆಂಟ್ ಶಾಲೆಯಲ್ಲಿ ಕಲಿಬೇಕಂತೇಳಿ ಒಳ್ಳೆ ಶಾಲೆಗಳನ್ನು ಕಟ್ಟಿದ್ದಾರೆ. ಇವತ್ತು ಅಂಥ ಮುಖ್ಯಮಂತ್ರಿಯನ್ನು ಇವತ್ತು 9 ಬಾರಿ ನೋಟಿಸ್ ಕೊಟ್ಟು 10ನೇ ಬಾರಿ ಅರೆಸ್ಟ್ ಮಾಡ್ತಾರೆ. ಅಕಸ್ಮಾತ್ ಅವರು ಕೋರ್ಟಿನಿಂದ ನಿರ್ಣಯ ಆಗಿದ್ದರೆ, ಅರೆಸ್ಟ್ ಮಾಡಿದರೆ ನಾನು ಒಪ್ಕೋತಿದ್ದೆ, ನೀವು ಒಪ್ಕೋತಿದ್ದೆ. ಕೋರ್ಟ್ ಇನ್ನೂ ಅದ್ರ ಬಗ್ಗೆ ವಿಚಾರ ವಿನಿಮಯ ಮಾಡಿಲ್ಲ, ಇವರು ನೋಟಿಸ್ ಕೂಡ ತಗೊಂಡಿಲ್ಲ. ಆದರೂ ಕೂಡ ಇವತ್ತು ಅವರನ್ನು ಶಿಕ್ಷೆಗೆ ಅರ್ಹರಾಗಿ ಒಳಗಿಡ್ತಕ್ಕಂಥ ವ್ಯವಸ್ಥೆ ಇವತ್ತು ಒಂದು ಕಡೆ ಬರುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರೋ ಒಂದು ತಾಜಾ ಉದಾಹರಣೆ ಕರ್ನಾಟಕದಲ್ಲಾಗಿದೆ. ಕರ್ನಾಟಕದ ಸಂಪತ್ತನ್ನು, ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, ಬಳ್ಳಾರಿ ಸಂಪತ್ತನ್ನು ಲೂಟಿ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿನ BJPಯವರೇ ಸಸ್ಪೆಂಡ್ ಮಾಡಿ ಈ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರು ಮನಿ ಕರೀತಾರಂದರೆ ಎಷ್ಟು ನಾಚಿಕೆಡಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅನ್ನೋದನ್ನು ತಿಳ್ಕೊಳ್ಬೇಕು. ಇವೆಲ್ಲ ತಾಜಾ ಉದಾಹರಣೆಗಳಿದ್ದಾವೆ ನಿಮ್ಮ ಎದುರಿಗೆ, ಅದನ್ನು ನೀವು ತಿಳ್ಕೊಳ್ಬೇಕು. ಇವತ್ತು ಎಷ್ಟೋ ಕಾಂಗ್ರೆಸ್ ನಾಯಕರು ಇವತ್ತು ನಿಮ್ಗೆ ಗೊತ್ತಿದೆ, ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ನಮ್ಮ ಕಾಂಗ್ರೆಸ್ದ ಮುಖ್ಯಮಂತ್ರಿ ಅಶೋಕ್ ಚವಾಣ್ ಅನ್ನೋಂಥಕ್ಕಂಥವ್ರು 10 ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ, ಹೇಳಿ ಹೋಗ್ತಾರೆ ಸೋನಿಯಾ ಗಾಂಧಿ ಅವರಿಗೆ, ನಾನು ಅಕಸ್ಮಾತ್ ನಿಮ್ಮ ಪಾರ್ಟಿ ಬಿಟ್ಟು BJPಗೆ ಹೋಗದೆ ಇದ್ದರೆ
ನನಗೂ ಇಡಿ ಐಡಿನಲ್ಲಿ ಸೇರಿಸ್ತಾರೆ ಇವರು ಜೈಲಿಗೆ ಅಂತೇಳಿ. ಇಂಥ ಸಂದಿಗ್ಧ ಪರಿಸ್ಥಿತಿ ಇವತ್ತು ನಿಮಗೆಲ್ಲ ಕಣ್ಣಿಗೆ ಗೋಚರಿಸ್ತಾ ಇದೆ. ಇದನ್ನು ತಿಳ್ಕೊಂಡು ಜನ ಚುನಾವಣೆಯನ್ನು ಎದುರಿಸಬೇಕು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಬರೀ ಯುವಕರನ್ನಷ್ಟೇ ನೋಡಿ ಅಂತ ಹೇಳೋದಿಲ್ಲ. ತಾವು ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ರೈತರಿದ್ದೀರಿ, ವರ್ತಕರಿದ್ದೀರಿ. ಇವತ್ತು ನೀವು ನನಗೆ ಬರೀ 90 ದಿವಸ ಅಧಿಕಾರ ಕೊಡ್ರಿ, ನಿಮ್ಮ ಕಿಸೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರೆ ಯಾರ ಕಿಸೆಗೆ ನೀವು ಹೇಳ್ರಿ, ಯಾರು ಹಾಕಿದ್ರೇನೋ. ಇವತ್ತು ಅದನ್ನು ಬಿಡ್ರಿ. ಯುವಕರಿಗೆ ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ. ಇವತ್ತು ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಪೊಲೀಸ್ ಇಂಟರ್ವ್ಯೂನಲ್ಲಿ ಯುಪಿನಲ್ಲಿ ಒಂದು ಜಿಲ್ಲೆಗೆ 60,000 ನಿರುದ್ಯೋಗಿ ಯುವಕರು ಇಂಟರ್ವ್ಯೂ ಇದ್ದಾರೆ. ಅಂದರೆ ಯಾವ ಸ್ಥಿತಿಗತಿನಲ್ಲಿ ಇವತ್ತು ನಮ್ಮ ನಿರುದ್ಯೋಗಿ ಯುವಕರು ಬದುಕ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣೆದುರಿಗೆ ಗೋಚರಿಸ್ತಾ ಇದೆ. ಇವತ್ತು ಅದನ್ನು ಬಿಡ್ರಿ. ನಿಮ್ಮ ರೈತರು ನಿಮ್ಮ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತೇಳಿ ಇದೇ ಮೋದಿ ಸಾಹೇಬರು 2018-19 ಹೇಳಿದರು. ನೀವು ಮಾಡ್ತಿರ್ಬೋದು, ಆದರೆ ನಾನು ಮಾಡ್ತಿಲ್ಲ. ಆದರೆ ಇವತ್ತು 2023 24 ಪಾದಾರ್ಪಣೆ ಮಾಡಿದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, 10 ವರ್ಷ ಅಧಿಕಾರ ಆದರೆ ಯಾವುದಾದ್ರೂ ರೈತರಿಗೆ 10 ಪೈಸೆ ಆದಾಯ ಹೆಚ್ಚಿಗಾಗಿದೆ ನಿಮ್ಮ ಕೈ ಅಂತ ಹೇಳಬೇಕು. ಇವತ್ತು ನನಗೆ ಸ್ವಲ್ಪ ಬೆಲೆ ಬರ್ತದಂದರೆ ಅವರು ಲೋಕಸಭೆ ಚುನಾವಣೆ ನೋಡ್ತಾ ಇದ್ದಾರೆ. ಇಂಥ ದುಸ್ಥಿತಿ ಇವತ್ತು ರೈತರಲ್ಲಿದೆ. ಇವತ್ತು ರೈತ ಏನು ಬೆಳೆದ್ರು ಅದಕ್ಕೆ ಬೆಲೆ ಇಲ್ಲ. ಇವತ್ತು ಕೊಬ್ಬರಿ ಹೋರಾಡ್ತಾರೆ, ನಮ್ಮಂಥ ದ್ರಾಕ್ಷಿ ಹೋರಾಡ್ತಾ ಇದೆ, ಜೋಳ ಬೆಳೆದವ್ರು ಹೇಳ್ತೀವಿ, ಗೋಧಿ ಬೆಳೆದವ್ರು ಹೇಳ್ತೀವಿ. ನನಗೊಮ್ಮೆ ಕೆಟ್ಟ ಅನ್ನಿಸ್ತದೆ, ಯಾಕೆ ಬೆಳ್ಳುಳ್ಳಿ ಬೆಳೀಲಿಲ್ಲ ನಾನು ಅಂತೇಳಿ. ಇವತ್ತು ಯಾವಾಗಲೇ ಒಂದು ಸರ್ತಿ ಬೆಳ್ಳುಳ್ಳಿ 400. ನನಗೆ ಎಡಿ ಇಲ್ಲಿ ಬರಲಿಲ್ಲ, ನನಗೆ ಎಡಿ ಇಲ್ಲಿ ಬರಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಅವ್ರು ಹಣೆ ಬರ ಮೇಲೆ ಅವ್ರ ಕೆಲಸದ ಮೇಲೆ ಇಲ್ಲ. ಅದನ್ನು ನೀವು ವಿಚಾರ ಮಾಡಬೇಕು. ನೀವು ಹಣೆ ಬರ ನೋಡಿ ಓಟ್ ಹಾಕ್ತೀರಿ, ಹೇಳಿ ನೋಡು. ಹಣೆ ಬರ ನೋಡಿ ಓಟ್ ಹಾಕ್ತೀರಿ, ಕೆಲಸ ನೋಡಿ ಓಟ್ ಹಾಕ್ತೀರಿಲ್ಲೋ. ಆದರೆ ಏನು ಮಾಡೋದು? ನಿಮಗೂ ನಮಗೆ ಬಂದಾಗ ನಮಗೆ ಹಾಕ್ತೀರಿ, ಅವ್ರಿಗೆ ಬಂದಾಗ ಅವ್ರಿಗೆ ಹಾಕ್ತೀರಿ. ನೀವು ಮಾಡ. ಈ 7ನೇ ಸರ್ತಿ ಬಂದಿರೋ ಪ್ರಜಾಪ್ರಭುತ್ವ ಬದಲು ಮಾಡ್ತೀನಿ ಅಂತ ಹೇಳ್ತೀವಿ ನಾವು. ಈ ರೀತಿ ನಾವು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಬಾರ್ದು. ನಾವು ನಮ್ಮ ಹಿತ ಸಾಬೀತು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದನ್ನು ನೀವು ತಿಳ್ಕೊಳ್ಬೇಕು. ಆ 12 ಜೋಡಿ ಇನ್ನೊಂದು 2 ಸೇರಿಸಿದ್ರೆ ನಮಗೂ ಪುಣ್ಯ ತರ್ತಿತ್ತು ಅವ್ರಿಗೆ. ಆದರೆ ಅವ್ರು 2 ಬಿಟ್ಟು ಬಿಜಾಪುರ ಬಾಗಲಕೋಟೆ ಅಂಥ ದುರ್ದೈವದ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಗಳಿದ್ದಾವೆ. ದಯಮಾಡಿ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ. ನಾಳೆ ನಮ್ಮ ಆತ್ಮವಿಶ್ವಾಸ ಎಷ್ಟಿದೆ, ನಾವೇನು ಕಳೆದ 9 ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ. ಈ ಕರ್ನಾಟಕದಲ್ಲಿ 22ರಲ್ಲಿ 20 ಸ್ಥಾನಗಳನ್ನು ನಾವು ಖಂಡಿತ ಕಾಂಗ್ರೆಸ್ನವ್ರು ಗೆಲ್ತೀವಿ ಅನ್ನತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ದಯಮಾಡಿ ಇದು ಆಗಬೇಕಾದ್ರೆ ನಮ್ಮ ಕಾರ್ಯಕರ್ತರು ಎಲ್ಲ ಜನರ ಮನವೊಲಿಸಿ ನಾಳೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಮೇ 7ನೇ ತಾರೀಕಿಗೆ ನಿಮ್ಮ ಅವ್ರ ಮತದ ಸತ್ಪಾತ್ರದಾಗ ನಾವು ಮನೆ ಮನೆಗೆ ಹೋಗಿ ಕೇಳಿದರೆ ಖಂಡಿತ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಅದರಲ್ಲಿ ಒಂದು ಆತ್ಮವಿಶ್ವಾಸ ಇದೆ. 180ರಷ್ಟು ಓಟ್ ಯಾರಾದರೂ ನಮ್ಗೆ ಹಾಕ್ತಿದ್ರೆ ಅದು ಹೆಣ್ಮಕ್ಳು ಅಂಥೇಳಿ ನನಗೆ ಭಾಳ ಆತ್ಮವಿಶ್ವಾಸ ಅಂತ ಹೇಳ್ತೀನಿ. ಅವ್ರು ಅಷ್ಟು ಹಾಕ್ತಾರೆ. ಈ ಸರಿ ಹಾಕ್ತಿರಿಲ್ಲವ, ಇಲ್ಲಾಂದ್ರೆ ಬಸ್ ಬಂದ್ ಆಗ್ತಾವ, ಅದಕ್ಕೆ ನಿಮ್ಗೆ ಹೇಳೋದು. ಇಲ್ಲಾಂದ್ರೆ ಅಕ್ಕಿ ಬಂದ್ ಆಗ್ತಾವ, ಅದಕ್ಕೆ ನಿಮ್ಗೆ ಹೇಳೋದು. ನೀವು ಯಾವ ಹಾಕ್ಬಾರ್ದು. ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಇವು ಜಾರಿ ತಂದಿದ್ದೀವಿ. ಇವು ನಿರಂತರವಾಗಿ ಮುಂದುವರಿಬೇಕು. ಈ ಎಲ್ಲ ಶಕ್ತಿ ನೀವು ಕಾಂಗ್ರೆಸ್ಸಿಗೆ ತುಂಬಿದರೆ ಬರೀ ಕರ್ನಾಟಕದಲ್ಲೆಲ್ಲ ಈ 5 ಗ್ಯಾರಂಟಿ ದೇಶದಲ್ಲಿ ಹೋರಾಡ್ತಾ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಆ ವಿಚಾರದಲ್ಲಿ ನಿಮ್ಮ ಮತ ನಾವು ಕೇಳಿ ಬಂದಿದ್ದೀವಿ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕೂತಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಒಂದು ವಿನಂತಿ ಮಾಡ್ತೀನಿ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವೆ. ಈ ಕೆಲವೊಬ್ಬರಿಗೆ ಮನೆ ಬಂದಾವ, ಮನೆ ಇಟ್ಕೊಂಡಿಲ್ಲ, 900 ನನ್ನ ಮೇಲೆ